ಈಗ ಪಂಚಕರ್ಮದೊಳಗ ವಮನ, ವಿರೇಚನ, ನಸ್ಯ, ಬಸ್ತಿ, ರಕ್ತಮೋಕ್ಷಣ ಹಿಂಗ 5 ಭಾಗವಾಗಿ ವಿಂಗಡಿಸಿರ್ತೀವಿ. ಪ್ರತಿಯೊಂದು ವಾತ ಮತ್ತು ಪಿತ್ತ ಕಫದ ದೋಷದ ಮೇಲೆ ಅವ್ರು ಯಾವ ಪ್ರಕೃತಿಗೆ ಹೊಂತಾರ, ಅವರಲ್ಲಿ ಏನ್ ದೋಷಗಳು ಹೆಚ್ಚು ಕಡಿಮೆ ಆಗ್ಯಾವ ಅದನ್ನ ನೋಡ್ಕೊಂಡು ಈ ಪಂಚಕರ್ಮ ಅಳವಡಿಸ್ಕೊಂಡು ಚಿಕಿತ್ಸೆ ಮಾಡ್ತೇವೆ. ಇದು ಇನ್ಫರ್ಟಿಲಿಟಿ ಮತ್ತೆ PCOD ಇವೆಲ್ಲ ಮೊದಲು ಇತ್ತು. ಆದ್ರ ಈಗ ನಾ ಹೆಂಗ್ ಹೇಳ್ತೀನಿ ಅಂದ್ರ ಈಗ ನಾವು PCOD ಮತ್ತು ಇನ್ಫರ್ಟಿಲಿಟಿ ಸ್ತ್ರೀವಂದ್ಯತ್ವ ಅಂತ ಹೇಳ್ತೀವಿ. ಇದಕ್ ನಮ್ಗೆ ಬಹಳಷ್ಟು ಕ್ಲಾಸಿಕಲ್ ಒಳಗ ರೆಫರೆನ್ಸ್ ಸಿಗ್ತೈತಿ ನಮ್ದ್ರೊಳಗ. ಅಷ್ಟ ಏನಂದ್ರ ಹೇಳ್ಬೇಕಂದ್ರೆ ಈಗ ಇವತ್ ನಾವ್ ಸೀರೆ ಉಟ್ರು ನಾನ್ ರಾಜೇಶ್ವರಿನೇ ಇರ್ತೇನೆ, ನಾನ್ ನಾಳೆ ಚೂಡಿದಾರ್ ಹಾಕೊಂಡ್ರು ನಾ ರಾಜೇಶ್ವರಿನೇ ಇರ್ತೇನೆ. ಅದರ ಅರ್ಥ PCOD ಇನ್ಫರ್ಟಿಲಿಟಿ ಈಗ ಬಂದ ಡಿಸೀಸ್ ಅಲ್ಲ, ಮೊದ್ಲಿಂದಾನು ಇರುವಂತವ. ಅವಾಗ ಅದಕ್ಕೆ ಬೇರೆ ಹೆಸರಿನಿಂದ ಗುರುತಿಸ್ತಿದ್ವಿ. ಈಗ ಅದನ್ನ PCOD ಮತ್ತು ಇನ್ಫರ್ಟಿಲಿಟಿ ಅಂತ ಗುರುತಿಸ್ತೀವಿ. ಸೊ ನಾನು ಆಗಲೇ ಹೇಳ್ದಂಗ ಅದ್ರೊಳಗಿನ ಯಾವ ದೋಷಗಳ ವ್ಯತ್ಯಾಸ ಆಗಿರ್ತಾವ ಅದನ್ನ ನೋಡ್ಕೊಂಡು ಅದಕ್ಕೆ ಚಿಕಿತ್ಸೆ ಕೊಡ್ತೇವೆ. ಅವಾಗ ಹಿಂದೆ ಹೇಳ್ತಿದ್ರು ಯಾರೊಬ್ರು ಆಯುರ್ವೇದ ಪಂಡಿತರಿದಾರು, ಮಕ್ಕಳಾಗಿಲ್ಲ ಅಂದ್ರೆ ಅರಳಿ ಮರಳನ್ನ ಸುತ್ತಿ ಅದ್ರ ಹತ್ರ ಕೂತ್ಕೊಂಡ್ ಬಾ, ನೀನು ಅರಳಿ ಮರನ ಪೂಜೆ ಮಾಡ್ಬಾ, ನೀನು ಮಕ್ಕಳಾಗತ್ತೆ ಅಂತ ಹೇಳಿ. ಯಾಕಂದ್ರ ಆಯುರ್ವೇದೊಳಗ ಒಂದ್ ಪದ್ಧತಿ ಒಳಗ ಮಂತ್ರ, ಮಣಿ ಇದ್ರದ್ದು ಎಲ್ಲಾ ಉಲ್ಲೇಖ ಅದ, ಅದ್ರದ್ದು ಪ್ರಾಕ್ಟೀಸ್ ಮಾಡ್ತೀವಿ. ಅದಕ್ ಮೊದ್ಲ ಪಂಡಿತರ ಅಂತ ಇರುವಾಗ ಅದನ್ನ ಎಲ್ಲಾ ಕೂಡ್ಸಿ ಮಾಡ್ತಿದ್ರು. ನಾನು ನನ್ ಚಿಕಿತ್ಸೆ ಒಳಗ ನೀವ್ ನೋಡ್ಬೋದು ಇಲ್ಲೆಲ್ಲಾ ಶ್ಲೋಕಾಸ್ ಇದೆಲ್ಲ ಹಾಕಿ ನನ್ ಕ್ಲಿನಿಕ್ ಒಳಗ ಯಾವ್ದು ಚಿಕಿತ್ಸೆಗೆ ಬೇಕಾಗಿರ್ತದಲ್ಲ ಅಂತ ಗ್ರಹಗಳಿರ್ಬೋದು ಅಥವಾ ಅಂತದ್ ಈಗ ಧನ್ವಂತರಿ ದೇವ್ರ ಅಂತ ಹೇಳ್ತೇವೆ ನಾವು ಆಯುರ್ವೇದ ಮಾಡುವಾಗ. ಧನ್ವಂತರಿ ಶ್ಲೋಕ ಹೇಳೋದಿರ್ಬೋದು, ವಿಷ್ಣು ಸಹಸ್ರನಾಮ ಹೇಳೋದಿರ್ಬೋದು, ಅಥವಾ ಗೋಪಾಲ ಸಂತಾನ ಮಂತ್ರ ಹೇಳೋದಿರ್ಬೋದು. ಇಂಥ ಕೆಲವೊಂದು ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ಏನ ಪ್ರಕೃತಿ ಒಳಗ ವ್ಯತ್ಯಾಸ ಆಗ್ತದ, ಅದ್ರ ಜೊತೆಗೆ ನಮ್ಮ ಔಷಧಗಳನ್ನು ಕೊಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಅಂದ್ರೆ ಅದನ್ನು ಹೇಳ್ತಿದ್ರು ಏನಂದ್ರೆ ಹೆಣ್ಮಕ್ಳಿಗೆ ಈಗ ಹೋಗಿ ಸುಮ್ನೆ ಅರಳಿ ಮರದ ಹತ್ರ ಅದರಿಂದ ಬರತಕ್ಕಂತ ಗಾಳಿಯಿಂದ ಆರೋಗ್ಯ ಸುಧಾರಣೆ ಆಗುತ್ತೆ. ಅಲ್ಲಿ ಹೋಗಿ ಕೂತ್ಕೋ ಒಂದಿಷ್ಟು ಹೊತ್ತು ಅಂದ್ರೆ ಯಾರು ಕುಂಡ್ರ ಕಡಿ ಆಗಂಗಿಲ್ಲ. ಅದಕ್ಕೆ ಅದ್ರ ಬದಲ ನೀವ್ ಹೋಗಿ ಅದಕ್ಕೆ ನಮಸ್ಕಾರ ಮಾಡು, ಅದನ್ನೇ ಇಷ್ಟು ಪ್ರದಕ್ಷಿಣೆ ಹಾಕು, ಅಲ್ಲಿ ಇಷ್ಟು ನಿಮಿಷ ನೀನ್ ಕಣ್ಣು ಮುಚ್ಕೊಂಡ್ ಧ್ಯಾನ ಮಾಡೋ ಅಂದ್ರೆ ನಿನಗಾಗುತ್ತೆ. ಯಾಕಂದ್ರೆ ಆ ವೃಕ್ಷದಿಂದ ಸಿಗುವಂತದ್ ನಮ್ಗೇನ್ ಪ್ಯೂರ್ ಆಕ್ಸಿಜನ್ ನಮ್ಗೇನ್ ಸಿಗ್ತಿರ್ತದಲ್ಲ, ಅದರಿಂದ ರಕ್ತ ಸಂಚಲನೆ ಸರಿಯಾಗಿ ಅದು ಸರಿ ಹೋಗ್ತದ. ಹಂಗ ಹೇಳಿದ್ರೆ ಮತ್ತೆ ಯಾರು ಕೇಳಂಗಿಲ್ಲ. ದೇವರ ಹೆಸರೊಳಗ ಹಿಂಗ ಹೇಳಿದ್ರ ಮಾಡ್ತಾರ ಅಂತ ಅನ್ನೋದಕ್ಕ ಸೈಂಟಿಫಿಕ್ ರೀಸನ್ ಇರ್ತಿತ್ತು, ಅದಕ್ಕೆ ಇದನ್ನು ಇರ್ತಿತ್ತು. ಈಗ ನಿಮ್ಮಲ್ಲಿ ಕೂಡ ಪ್ರತಿಯೊಂದು ಪಂಚಕರ್ಮ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ನೀವು ಮಾಡಿಸ್ತೀರಿ? ಹೌದು ಮೇಡಮ್, ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಮತ್ತೆ ಆಯುರ್ವೇದ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನಾದ್ರು ವಿಷಯಗಳನ್ನ ನಾನು ನನಗ ಆಯುರ್ವೇದದ ಬಗ್ಗೆ ಪ್ರಚಾರ ಮಾಡ್ಬೇಕು, ಆಯುರ್ವೇದ ಮಂದಿ ತಿಳ್ಕೋಬೇಕು, ಅದನ್ನ ಪ್ರತಿಯೊಂದು ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳು ಅಷ್ಟೇ ಅಲ್ಲ, ಯಾಕೆ ಹೆಣ್ಮಕ್ಳು ಹೇಳ್ತೀನಿ ಅಂದ್ರ ಮನಿ ಒಳಗಿನ ಹೆಣ್ಮಕ್ಳಿಗೆ ಅದ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಮನೆಯವ್ರಿಗೆ ಎಲ್ಲರಿಗೂ ತಿಳಿಸ್ಬಿಡ್ತಾರ. ಅದು ಈಸಿ ಟಾಸ್ಕ್ ನಮಗ. ಒಬ್ರಿಗೆ ತಿಳಿಸಿದೆ ಅಂದ್ರೆ ಮನೆಯವ್ರಿಗೆಲ್ಲ ತಿಳಿಸ್ತಾರಂತ. ಹಂಗಾಗಿ ನಾನು ಬಹಳಷ್ಟು ಸೋಷಿಯಲ್ ವರ್ಕ್ ಇಂದೊಳಗ ನಾನು ಕ್ಲಾಸ್ ಕೊಡ್ತೇನೆ, ಮತ್ತ ತಿಳುವಳಿಕೆ ಹೇಳ್ತೇನೆ. ಕೆಲವೊಂದು ಎಷ್ಟೊಂದ್ ತರಬೇತಿ ಕೇಂದ್ರಗಳಿಗೆ ಹೋಗಿ ನಾನು ಎಜುಕೇಶನ್ಸ್ ಕೊಡ್ತೇನೆ. ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಎಜುಕೇಶನ್ ಕೊಡ್ತೀನಿ, ಮಹಿಳೆಯರು ಹೆಂಗಿರ್ಬೇಕು ಅನ್ನೋದನ್ನ ಎಜುಕೇಶನ್ ಕೊಡ್ತೀನಿ. ಅವ್ರು ಯಾಕೆ ಋತುಮತಿ ಆಗ್ತಿಲ್ಲ ಅಥವಾ ಯಾಕೆ ಈಗ ಹಾರ್ಮೋನಲ್ ಚೇಂಜಸ್ ಆಗ್ತಾವ ಅನ್ನೋದಕ್ಕ ಏರಿಯಾ ವೈಸ್ ಮಹಿಳಾ ಮಂಡಲ ಅಂತ ಇರ್ತಾವ, ಸ್ತ್ರೀ ಶಕ್ತಿ ಸಂಘ ಅಂತ ಇರ್ತಾವ. ಹಂಗೆಲ್ಲಾ ಹೋಗಿ ಏನಿಲ್ಲ ಅಂದ್ರೂ ವರ್ಷಕ್ಕೊಂದ್ 20-25 ಟಾಕ್ ಕೊಡ್ತೇನೆ. ಅಷ್ಟು ಟಾಕ್ ಕೊಟ್ಟು ಅವ್ರಿಗೆ ಅದನ್ನ ತಿಳುವಳಿಕೆ ಮಾಡ್ತೀನಿ. ನಾ ಹಂಗ ಹೋದಾಗನ ಎಷ್ಟೋ ಜನ ತಮ್ಮಗ ಏನ್ ಆಗ್ಲಿಕತ್ತದ ಅಂತ ಕೇಳ್ಕೊಂಡು ಅದನ್ನ ಪರಿಹರಿಸ್ಕೊಂಡವ್ರು ಅದರಿಂದ ಉಪಯೋಗ ಪಡ್ಕೊಂಡವ್ರು ಬಹಳ ಜನ ಇರ್ತಾರೆ. ಯಾಕಂದ್ರೆ ಎಲ್ಲರೂ ತಮ್ಮ ಶೈ ನೇಚರ್ ನಿಂದ ಹಾಸ್ಪಿಟ್ಲಿಗೆ ಬರ್ಬೇಕು ಅನ್ನೋದು ಇರಂಗಿಲ್ಲ. ಅವ್ರು ಹಂಗ್ ಬಂದು ಅದನ್ನ ಚಿಕಿತ್ಸೆ ತಗೊಂಡವ್ರು ಇರ್ತಾರೆ. ಅದಕ್ಕ ನಾನೇನ್ ಮಾಡ್ದೆ, ಆಸ್ ಎ ಸೋಷಿಯಲ್ ವೆಲ್ ಬೀಯಿಂಗ್ ಎಲ್ಲರಿಗೂ ಚಲೋದಾಗ್ಲಿ ಅಂತ ನಾನು ಇನ್ನರ್ ವೀಲ್ ಕ್ಲಬ್ ಆಫ್ ಹುಬ್ಳಿ ಮಿಡ್ ಟೌನ್ ಅಂತ ಹೇಳಿ ಅದ್ರೊಳಗ EC ಮೆಂಬರ್ ಆಗಿ ವರ್ಕ್ ಮಾಡ್ತಿದ್ದೆ. ಈ ವರ್ಷದಿಂದ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತೀನಿ ಅಲ್ಲೇ. ಅಂದ್ರೆ ಬಹಳಷ್ಟು ಜನರಿಗೆ ಇದನ್ನ ತಿಳಿಸ್ಲಿಕ್ಕೆ ಅಲ್ಲಿಂದ ನಾವು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ ನಮ್ ಕ್ಲಬ್ ಇಂದ. ಆ ಪ್ರಾಜೆಕ್ಟ್ ಗಳನ್ನ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಇದು ಹೋಗ್ತದ ಅನ್ನೋದಕ್ಕ ನಾ ಹಂಗ ಸೇರ್ಕೊಂಡು ಒಳ್ಳೆ ನಮಗೂ ಸ್ನೇಹಿತರು ಸಿಗ್ತಾರ, ಅವರಿಗೂ ಇದು ಮಾಹಿತಿ ಹೋಗ್ತದ ಸೋಷಿಯಲಿ ಅಂತ ಹೇಳಿ. ಅದರಂತೆ ನಾನು ಜಾಯಿಂಟ್ಸ್ ಗ್ರೂಪ್ ಆಫ್ ಲೇಡೀಸ್ ಜಾಯಿಂಟ್ಸ್ ಗ್ರೂಪ್ ಅದ್ರೊಳಗೂ ಇದ್ದೇನೆ, ಪದಾಧಿಕಾರಿಯಾಗಿ ಕೆಲಸ ಮಾಡ್ತೇನೆ ಅಲ್ಲಿನೂ. ಅಂದ್ರ ಸೋಷಿಯಲಿ ಎಲ್ಲರಿಗೂ ಅರ್ಥ ಆಗ್ಬೇಕು ಏನು ಅಂತ ಹೇಳಿ, ರೋಗದಿಂದ ಮುಕ್ತರಾಗ್ಬೇಕು. ನೀವ್ ಹೇಳಿದ್ರಲ್ಲ ಹಂಗ ರೋಗದಿಂದ ಮುಕ್ತರಾಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಮೇಡಮ್, ನೀವು ಹೇಳಿದ್ರೆ
ಇವಾಗೆಲ್ಲ ತುಂಬಾ ಎಲ್ಲ ಹಾರ್ಮೋನ್ಸ್ ಎಲ್ಲ ಚೇಂಜ್. ಈಗಿನ ದಿವಸದಲ್ಲಿ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮೆಚೂರ್ ಆಗ್ಬಿಡ್ತಾರೆ. ಹೌದು. ಅವ್ರಿಗೆ ಇನ್ನೂ ಪಾಪ ಏನ್ ಆಟ ಆಡೋ ವಯಸ್ಸು ಏನು ಅಂತಾನೆ ಗೊತ್ತಿರಲ್ಲ. ಹೌದು. ಸೊ ಅದಕ್ಕೆ ಏನ್ ಕಾರಣ ಇರ್ಬೋದು, ಅಥವಾ ಅದನ್ನ ನಿಮ್ಮ ಆಯುರ್ವೇದದಿಂದ ಹೇಗೆ ಸರಿಪಡಿಸ್ಕೋಬಹುದು, ಅದ್ರ ಬಗ್ಗೆ ನೀವೇನಾದ್ರೂ ಅವೇರ್ನೆಸ್ ಕೊಡ್ಬೋದಾ ಎಲ್ಲ ಕಡೆ? ಹೌದು, ಕೊಡ್ತೀನಿ. ನಾನು ಅದೇ ಹೇಳ್ದಂಗೆ ನಿಮ್ಗೆ ನಾ ವರ್ಷಕ್ಕೆ ಇಷ್ಟಂತ ಕೊಡ್ತೀನಿ. ಪ್ರತಿಯೊಂದ್ ಕಡೆ ಹೋಗಿ ನಾನು ಅದನ್ನ ಹೇಳ್ತೀನಿ. ಯಾಕಂದ್ರೆ ಈಗದ ಒಂದು ಜ್ವಲಂತ ಸಮಸ್ಯೆ ಅಂತ ಹೇಳ್ಬೋದು ನಾವು. ಹೌದು ಹೌದು. ಯಾಕಂದ್ರೆ ಇದೆಲ್ಲ ಆಗ್ತಿರೋದು ನಾನು ಹೇಳ್ದಂಗ ಲೈಫ್ ಸ್ಟೈಲ್ ಡಿಸಾರ್ಡರ್. ಅಂದ್ರೆ ನಮ್ಮ ಆಹಾರ ಮತ್ತು ವಿಹಾರ ಪದ್ಧತಿಯಿಂದ ಇವೆಲ್ಲ ತೊಂದರೆ ಆಗ್ಲಿಕ್ಕತ್ತವ. ಆ ಆಹಾರ ಪದ್ಧತಿಯನ್ನ ನಾವು ಮನೆಯಿಂದನ ತಿದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ತಾಯಿಯೇ ಮೊದಲ ಗುರು ಅಂತ ಹೇಳೋ ಹಂಗ ಮನೆಯೊಳಗಿನ ಎಲ್ಲರೂ, ಅಜ್ಜಿ ಇರ್ಬೋದು, ತಾತ ಇರಬಹುದು, ತಾಯಿ ಇರಬಹುದು, ಮನೆಯೊಳಗಿಂದ ತಿದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ ಅವ್ರಿಗೆ ಅದ್ರದ್ದು ಅವೇರ್ನೆಸ್ ಇರ್ತದ. ಈಗ ಎಲ್ಲಾ ಫುಡ್, ಯಾವ್ದು ಫುಡ್ ಆರೋಗ್ಯಕ್ಕೆ ಚಲೋ ಅಂದ್ರೆ ಅದ್ರೊಳಗೆ ಕೆಮಿಕಲ್ಸ್ ಹಾಕಿರ್ತಾರ, ಕಲರಿಂಗ್ ಫುಡ್ ಕಲರಿಂಗ್ಸ್ ಹಾಕಿರ್ತಾರ, ಕೆಮಿಕಲ್ಸ್ ಇರ್ತಾವ. ಅಂತದ್ ಇರ್ಲಾರ್ದಂತ ಜಂಕ್ ಫುಡ್ಸಿಗೆ ಜಾಸ್ತಿ ಹೋಗ್ಲಾರ್ದಂಗ ಅವ್ರಿಗೆ ವ್ಯಾಧಿ ಕ್ಷಮತ್ವ ರೋಗದ ಎದುರಿಗೆ ಹೊಡೆದಾಡುವಂಗಿರುವಂತ ಆಹಾರಗಳನ್ನ ಕೊಡ್ಬೇಕು. ಮತ್ತ ಅವ್ರ ವಿಹಾರ ಪದ್ಧತಿ ಅಂತ ಹೇಳ್ತೀವಿ ನಾವ್, ಅಂದ್ರೆ ಲೈಫ್ ಸ್ಟೈಲ್. ಅವ್ರ ಮಧ್ಯಾಹ್ನ ಮಲ್ಕೊಳ್ಳೋದಿರ್ಬೋದು, ಅಂತವನ್ ಮಾಡ್ಬಾರ್ದು, ಲಘು ಮಲ್ಕೋಬೇಕು, ಮೊಬೈಲ್ ನೋಡೋದನ್ನ ಕಡಿಮೆ ಮಾಡ್ಬೇಕು. ಇಂಥವನ್ನೆಲ್ಲ ನಾವು ತಿಳುವಳಿಕೆ ಮಾಡಿದ್ರ, ಯಾಕಂದ್ರೆ ಇದೆಲ್ಲ ಹಾರ್ಮೋನ್ಸ್ಗಳ ಕೆಲಸ. ಈ ಹಾರ್ಮೋನ್ಸ್ ಬೇಗ ಬೇಗ ಬಲಿಯಂಗಿಲ್ಲ, ಬೇಗ ಬೇಗ ಇದಾದ್ರಿಂದ ಲಘು ಋತುಮತಿ ಆಗ್ತಾರ. ಹಂಗ ಆಗ್ಲಾರ್ದಂಗ್ ನೋಡ್ಕೊಳಕ್ ತಿಳುವಳಿಕೆ ಕೊಡಬಹುದು. ಬಹಳಷ್ಟು ಮಕ್ಕಳು, ನಾವೆಲ್ಲ ತುಂಬಾ ಚಿಕ್ಕವರಿದ್ದಾಗ ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ. ನಾವೆಲ್ಲ ಚಿಕ್ಕವರಿರುವಾಗ ಏನಾರು ಒಂದ್ ಕೆಲಸ ಮಾಡಿಲ್ಲ ಅಂದ್ರೆ ಅಮ್ಮ ಬಂದ್ ಹಬ್ಬ ಅಂತ ಹೊಡಿಯೋರು. ನಾವ್ ಅಷ್ಟು ದೂರ ಹೋಗಿ ಬೀಳ್ತಿದ್ವಿ, ಹೇಳ್ತಿದ್ವಿ. ಅದು ನಮ್ಗೆ ಇವತ್ತಿಗೂ, ನಮ್ಗೆ ಯಾವತ್ತೂ ಅದು ನಮ್ಮ ಮನಸ್ಸಲ್ಲಿ ನಮ್ಮ ತಾಯಿ ನಮ್ಮನ್ನು ಹೊಡೆದ್ರು ಎಂದೂ ಇಲ್ಲ. ಆದ್ರೆ ಈಗಿನ ಮಕ್ಳಿಗೆ ಸ್ವಲ್ಪ ಜೋರ್ ಮಾಡಿದ್ರೆ ಸಾಕು, ಅದು ಎಷ್ಟು ನೋವು, ಎಷ್ಟು ಸಂಕಟ ಅನುಭವಿಸ್ತಾರ ಅಂದ್ರೆ, ಅಯ್ಯೋ ನನ್ ಹಿಂಗ್ ಅಂದ್ಬಿಟ್ರಲ್ಲ, ಎಷ್ಟು ದೊಡ್ಡ ಅವಮಾನ ಆಯ್ತು ಅನ್ಬೇಕು. ಅದಕ್ಕೂ ಏನಾದ್ರು ಹಾರ್ಮೋನ್ಸ್ ಅಥವಾ ಲೈಫ್ ಸ್ಟೈಲ್ ಸಂಬಂಧ ಬರುತ್ತೆ? ಇದು ನೀವು ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ಮನಸ್ಸಿನ ಖಿನ್ನತೆ ಅಂತ ಏನ್ ಹೇಳ್ತೀವಿ, ಇದು ಜಾಸ್ತಿ ಕಂಡು ಬರ್ಲಿಕ್ಕತ್ತದ. ಒಂದ್ ರಿಸಲ್ಟ್ ಇನ್ನೊಂದಿರ್ಬೋದು, ಒಂದ್ ಮನೆಯೊಳಗೆ ಯಾರ ಜೋರ್ ಬೈದಾರ ಅಂತಿರ್ಬೋದು, ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ. ಯಾಕಂದ್ರ ದೃಢವಾದ ಮನಸ್ಸು ಇರ್ಲಾರ್ದಕ್ ಕಾರಣ. ಮನಸ್ಸಿನ ದೃಢತೆ ಎಷ್ಟು ದೇಹದ ರೋಗ ಇಂಪಾರ್ಟೆಂಟು, ಹಂಗ ಮನಸ್ಸಿನ ರೋಗನು ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಮನಸ್ಸು ಸ್ಟ್ರಾಂಗ್ ಇರ್ಬೇಕಂತ ಹೇಳ್ತೀವಿ ನಾವು, ಮೈಂಡ್ ಸ್ಟ್ರಾಂಗ್ ಇರ್ಬೇಕು ಅಂತ ಹೇಳ್ತೀವಿ. ಅದನ್ನ ನಾವು ಚಿಕ್ಕಲಿಂದಲೇ ಮಕ್ಕಳಿಗೆ ಬೆಳೆಸ್ತಾ ಹೋಗ್ಬೇಕು. ಸದೃಢ ಮನಸ್ಸು ಅಂದ್ರೆ ಹೆಂಗಿರ್ತೈತಿ, ಅದನ್ನ ಹೆಲ್ದಿ ಎನ್ವಿರಾನ್ಮೆಂಟ್ ಅಂದ್ರೆ ಹೆಂಗಿರ್ತೈತಿ, ಅವ್ರಿಗೆ ಎಲ್ಲಾನು ಬಂದದನ್ನ ಹೆಂಗ್ ಎದುರಿಸ್ಬೇಕು ಅವ್ರಿಗೆ ಗೊತ್ತಿರ್ಬೇಕು. ಯಾಕಂದ್ರೆ ಈಗ ಅವ್ರು ಹೊರಗೆ ಆಟಾಡಕ್ ಹೋಗಂಗೇ ಇಲ್ಲ, ಆಟಾಡಕ್ ಅವ್ರಿಗೆ ಅವಕಾಶನೇ ಇರಂಗಿಲ್ಲ. ಹೊರಗೆ ಅವ್ರು ಹೋಗಂಗೇ ಇಲ್ಲ, ಗಾಳಿ ಬೆಳಕು ಅವ್ರು ನೋಡಂಗೇ ಇಲ್ಲ. ಸ್ಕೂಲಿಗೆ ಹೋಗಾರ, ಬರ್ತಾರ, ಫ್ರೆಶ್ ಅಪ್ ಆಕಾರ, ತಿಂತಾರ, ಮತ್ ಮೊಬೈಲ್ ಹಿಡ್ಕೊಂಡ್ ಕುಂದಿರ್ತಾರ. ಈಗಿನ ಅಭ್ಯಾಸನು ಅದ್ರೊಳಗ ಬರ್ತಾವ. ಹಿಂಗಾಗಿ ಅವ್ರಿಗೆ ಲವಲವಿಕೆ ಅನ್ನೋದ ಗೊತ್ತಿರಂಗಿಲ್ಲ, ಎಂಜಾಯ್ಮೆಂಟ್ ಆಫ್ ದ ಲೈಫ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಅದನ್ನ ನಾವು ಅಭ್ಯಾಸದ ಮೂಲಕ, ಜೊತೆಗೆ ಅಲ್ದ ಕತೆಗಳ ಮೂಲಕ, ಹಾಡಿನ ಮೂಲಕ, ಊಟದ ಮೂಲಕ ಅದನ್ನೆಲ್ಲ ನಾವು ಅವ್ರಿಗೆ ತಿಳಿಸ್ತಾ ಹೋದ್ರ ಅವ್ರ ಮನಸ್ಸು ಮೊದ್ಲು ಸದೃಢತೆ ಆಗ್ಬೇಕು ಅನ್ನೋದನ್ನ ಅವ್ರಿಗೆ ತಿಳುವಳಿಕೆ ಬೆರೆಸ್ಬೇಕು. ಅದನ್ನ ನಾವು ಮೊದ್ಲಿಂದಾನ ಮಾಡ್ಕೊಂತ ಬಂದ್ರೆ ಅವ್ರಿಗೆ ಆಗ್ತೈತಿ. ಹಂಗ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ನನ್ನ ಅಕ್ಕನ ಮೊಮ್ಮಗಳಿದ್ದಾಳೆ, 3 ವರ್ಷ. ಅವಳು ಸೋದರ ಮಾವನ್ ಮದ್ವೆಗೆ ಹೋಗಿದ್ದಾಳೆ. ಅಲ್ಲೆಲ್ಲ ರೆಡಿ ಆದಾಗ ಅವ್ರ ತಾತ ಬಂದೇನಿದ್ದಾರೆ, ನಾವೆಲ್ಲರೂ ಮದ್ವೆ ಮಂಟಪಕ್ಕೆ ಹೋಗ್ತೀವಿ, ನೀನ್ ನನ್ ಬಿಟ್ಟು ಹೋಗ್ತೀವಿ, ನೀನ್ ಬರಬೇಡ ಅಂದವ್ರು ಸುಮ್ನೆ ಹೋಗಿದ್ದಾರೆ. ಮೊಮ್ಮಗಳು ಹಿಂದಿಂದ ಬರ್ತಾಳೆ ಅನ್ನೋದವ್ರು. ಆಮೇಲೆ ನೋಡಿದ್ರೆ ಮಗುನೇ ಇಲ್ಲ ಅಲ್ಲಿ. ಎಲ್ಲಿ ಅಂತ ಹುಡುಗಿದ್ರು, ಅವಳಿಗೆ ಎಷ್ಟು ಎಲ್ಲ ರೆಡಿ ಆಗಿದ್ದಾಳೆ. ಹೋಗಿ ರೂಮ್ ನಲ್ಲಿ ಬಾಗಿಲು ಹಾಕೊಂಡು ಸುಮ್ಮನೆ ಕೂತ್ ಬಿಟ್ಟಿದ್ದಾರೆ. ಆಮೇಲೆ ಬಾಪುಟ್ಟು ತಾತ ಬರಬೇಡ ಅಂದಿದ್ರೆ, ನಾನು ಬರಲ್ಲ, ಅವರೇ ಬಂದ್ ನನ್ ಕರಿಬೇಕು ಅಂದ್ರೆ ಅವಳಿಗೆ 3 ವರ್ಷ. ಅದಕ್ಕೆ ನಾವು ದೋಷಗಳನ್ನ ಹತೋಟಿ ಒಳಗೆ ಇಟ್ಕೋಬೇಕು. ಅದು ನಮ್ಮ ಆಹಾರದಿಂದ ಬರ್ತದ. ಸಾತ್ವಿಕ ಆಹಾರಗಳು ಅಷ್ಟು ಬರ್ಬೇಕು ಅಂದ್ರೆ ಸಾತ್ವಿಕ ಆಹಾರ ಇರ್ಬೇಕು. ಹಣ್ಣು ಹಂಪ್ಲ ತರಕಾರಿ, ಯಾವ್ಯಾವ ತರಕಾರಿ ಒಳಗೆ ಏನೇನ್ ಅಂಶ ಸಿಗ್ತದ ಅಂತನ್ನೆಲ್ಲ ಅವ್ರಿಗೆ ತಿಳಿಸಿ, ದಿನಾ ಒಂದು ಕಥೆಗಳ ಮೂಲಕ ಅವ್ರಿಗೆ ಎಷ್ಟು ಸದೃಢ ಇರಬೇಕು, ಯಾರ್ ಫ್ರೀಡಮ್ ಫೈಟರ್ಸ್ ಇದ್ರು, ಯಾರ ಹೆಂಗ ದೇಶನ ಸ್ವಾತಂತ್ರ್ಯಕ್ಕೆ ತಂದ್ರು, ಎಷ್ಟು ಗಟ್ಟಿಗಿದ್ರು ಅಂತದನ್ನೆಲ್ಲ ನಾವ್ ಅವ್ರಿಗೆ ಹೇಳ್ತಾ ಹೋಗ್ಬೇಕು. ಹೇಳ್ತಾ ಹೋದಂಗ ಅವ್ರಿಗೆ ಮನಸ್ಸಂದ್ರೆ ಹೆಂಗ ಸ್ಟ್ರಾಂಗ್ ಇರ್ಬೇಕು, ಜಗತ್ತನ್ನ ಹೆಂಗ್ ಎದುರಿಸ್ಬೇಕು, ಹಿರಿಯರ ಜೊತೆಗೆ ಹೆಂಗ ಸ್ಪಂದಿಸ್ಬೇಕು, ಅವ್ರು ಒಂದ್ ಹೇಳ್ತಾರ ಅಂದ್ರೆ ಅದನ್ನ ಹೆಂಗ ಸ್ವೀಕರಿಸ್ಬೇಕು ಅನ್ನೋ ಶಕ್ತಿ ಅವ್ರಿಗೆ ಬೆಳಿತಾ ಹೋಗ್ತದೆ. ಅಷ್ಟು ಅದಕ್ಕೆ ನಾವು ಯೋಗ ಪ್ರಾಣಾಯಾಮ ಅಂತೆಲ್ಲ ಹೇಳ್ತೀವಿ. ಅದಕ್ಕೆ ಸಣ್ಣ ವಯಸ್ಸಿನಿಂದಾನೇ ಅವ್ರಿಗೆ ಅದನ್ನೆಲ್ಲ ಮಾಡ್ತಾ ಹೋದ್ರೆ ಅದೆಲ್ಲ ಸರಿ ಆಗ್ತಾ ಹೋಗ್ತದೆ. ಅಷ್ಟು ಚಿಕ್ಕ ಮಕ್ಕಳಿಗೆ ಮನಸ್ಥಿತಿ ಆ ತರ ಇರುತ್ತೆ ಅಂದ್ರೆ, ಹುಟ್ಟಿದ ಆರಂಭದಿಂದ ಮೇಜರ್ ಬರೋದು ತಾಯಿಗೇನೆ.
ತಾಯಿ ಯಾವ ತರ ಮಕ್ಕಳ ಜೊತೆಲಿ ಹೊಂದಾಣಿಕೆ ಯಾಕಂದ್ರೆ ಈ 3 ವರ್ಷ ಅಂದ್ರೆ ಏನ್ ದೊಡ್ಡ ವಿಷಯ ಅಲ್ಲ, ದೊಡ್ಡ ವಯಸ್ಸೇನಲ್ಲ. ಅಂದ್ರೆ ಚಿಕ್ಕ ಮಗುವಿನಿಂದ ಈಗಿನ ತಾಯಿಯಂದ್ರು ಯಾವ ತರದಿಂದ ಮಕ್ಕಳ ಜೊತೆ ಪೋಷಣೆಯನ್ನ ಮಾಡ್ಬೇಕು ಅಂತ ಹೇಳ್ತೇನೆ. ಹೌದು, ಯಾಕಂದ್ರೆ ಈಗ ನನ್ಗೂ 2 ಜನ ಗಂಡ್ಮಕ್ಳು. ಒಬ್ನು ಈಗ ಸೆಕೆಂಡ್ PUC ಮುಗಿಸಿದ, ಸೆಕೆಂಡ್ ಅವನು ಈಗ 7th ಸ್ಟ್ಯಾಂಡರ್ಡ್ ಓದ್ಲಿಕತ್ತಾನ. ನಾವ್ ಒಂದ್ ವರ್ಕಿಂಗ್ ವುಮನ್ ಇರ್ತೀವಿ, ನಾ ಹೇಳ್ದೆ ವಿದ್ಯಾಭ್ಯಾಸಕ ಕೊಡ್ತೇವಿ ಹಂಗಂತ ಹೇಳಿ ನಾವ್ ಅವ್ರಿಗೆ ಸ್ಟ್ರೆಸ್ ಕೊಡ್ಬಾರ್ದು. ನೀ ಇಷ್ಟ ಮಾಡ್ಬೇಕು, ನೀ ಇಷ್ಟ ಮಾರ್ಕ್ಸ್ ತರ್ಬೇಕು, ನೀ ಇದನ್ನ ಓದ್ಬೇಕು, ನೀ ಇದನ್ನ ಮಾಡ್ಬೇಕಂತ ಒತ್ತಡ ಹೇರ್ಬಾರ್ದು. ನೀ ಇದನ್ ಮಾಡಿದ್ರೆ ಮುಂದೆ ಲೈಫ್ನಾಗ ಇದಾಗ್ತೈತಿ, ಇದನ್ನ ನೀನ್ ಮಾಡಿದೆ ಅಂದ್ರ ನೀ ಲೈಫ್ನಾಗ ಹಿಂಗಿರ್ತಿ. ನಿನಗ ಅರಸು ಆಯ್ಕೆ ಅವ್ರಿಗೆ ಕೊಡ್ಬೇಕು, ಆದ್ರೆ ಅದ್ರ ತಿಳುವಳಿಕೆ ನೀಡ್ಬೇಕು ಅವ್ರಿಗೆ. ಆಮೇಲೆ ಓದಕ್ ಒಂದ್ ಟೈಮ್, ಅಭ್ಯಾಸಕ್ ಒಂದ್ ಟೈಮ್, ಆಟಾಡಕ್ ಒಂದ್ ಟೈಮ್, ಎಂಟರ್ಟೈನ್ಮೆಂಟಿಗೆ ಒಂದ್ ಟೈಮ್ ಅಂತ ಅವ್ರಿಗೆ ಮೇಂಟೈನ್ ಮಾಡ್ಬೇಕು. ಅವ್ರ ಜೊತೆಗೆ ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು. ಯಾಕಂದ್ರೆ ಈಗ ಅವರು ಸ್ಕೂಲಿಗೆ ಹೋಗ್ತಿರ್ತಾರ, ತಾಯಿನೂ ವರ್ಕಿಂಗ್ ವುಮನ್ ಇರ್ತಾಳ. ಯಾಕಂದ್ರೆ ಈಗಿಂದ ಜಗತ್ ಹಂಗದ, ಇಬ್ರು ದುಡಿಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಈಗ ಹಂಗಿದ್ ಹೊತ್ನಾಗ ಹಂಗಂತ ಅವ್ರ ನೌಕರಿ ಬಿಟ್ಟು ಮಕ್ಳಿಗೆ ಲಕ್ಷಣ ಕೊಟ್ಟಿಲ್ಲ ಇವ್ರು ಅಂತ ಅನ್ನೋ ತಪ್ಪು. ಅಥವಾ ಮಕ್ಳಿಗಿಂದ ನೀವ್ ಹೆಂಗ ಅದನ್ನ ಮಾಡ್ತಾ ಹೋಗ್ತೀರಿ, ಹೆಂಗ ನೀವು ತಿಳಿಸ್ತಾ ಹೋಗ್ತೀರಿ ಮಕ್ಕಳಿಗೆ, ಎಷ್ಟು ಸಮಯ ಇರ್ತದಲ್ಲ ಅದ ಸಮಯ ಒಳಗೆ ತಿಳುವಳಿಕೆ ಹೇಳ್ಬೇಕು. ಆಹಾರದೊಳಗಿರ್ಬೋದು, ಕಲಿಕೆ ಇರೋದು, ನಮ್ ಸಂಸ್ಕೃತಿ ಒಳಗಿರ್ಬಹುದು, ಎಲ್ಲಾ ಹೇಳಿ ಅದನ್ನ ಮಾಡಿದ್ರೆ ಅವ್ರು ಅದನ್ನ ತಿದ್ಕೊಂತಾರ, ಅದರಂತೆ ಬೆಳಿತಾರ, ಪೋಷಣೆ ಚಲೋ ಆಗ್ತದ. ನಮ್ ಸಂಸ್ಕೃತಿನ ಅವ್ರಿಗೆ ನಾವ್ ಹೇಳ್ತಾ ಹೋದ್ವಿ ಅಂದ್ರ ಮುಂದಿನ ಜನರೇಷನ್ಗೆ ಅವ್ರ ಸಂಸ್ಕೃತಿ ಹೇಳ್ತಾ ಹೋಗ್ತಾರ. ನೀವ್ ಹೇಳ್ದಂಗ ನಂಗೆ ನೆನಪಾತ, ಅದಕ್ಕೆ ಹೇಳ್ತೇನೆ. ಮೊನ್ನೆ ನನ್ ಕೊಲ್ಲಿಗೆ ನನ್ ಮಗ ಕಾಲೇಜ್ಗೆ ಹೋದಾಗ, ಸ್ಕೂಲಿಗೆ ಹೋದಾಗ ಸಿಕ್ಕಿದ್ರಂತ. ಅವಾಗ ಅವ್ರು ಹೇಳಿದ್ರಂತ, ಇವ ಹೋಗಿ ಇವ್ನಾಗ್ಲೇ ಅವ್ರನ್ನ ಮಾತಾಡ್ಸಿ, ನನ್ ಮಗ ಅವ್ರನ್ನ ಮಾತಾಡ್ಸಿ, ಹಿಂಗ್ರಿ ನಾನು ರಾಜೇಶ್ವರಿ ಅವ್ರ ಮಗ ನಾನ ಅಂತ ಹೇಳಿ ಕಾಲ್ ನಮಸ್ಕಾರ ಮಾಡಿ ಬಂದಂತ. ಮರ್ದಿನ ಅವ್ರಿಗೆ ಹೇಳಿದ್ರ, ನೋಡು ಇಷ್ಟೆಲ್ಲಾ ವರ್ಕಿಂಗ್ ವುಮನ್ ಇದ್ರು ಅವ್ರ ಮನೆಯವ್ರು ಅವನಿಗೆ ಎಷ್ಟು ಶಿಕ್ಷಣ ಕೊಟ್ಟಾರ, ಇದನ್ನ ನಾವು ಹೋಗಿ ಅವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳ್ಬೇಕಂತಿಲ್ಲ. ನಾವ್ ಹೆಂಗ್ ಇರ್ತೀವಿ ಅದನ್ನ ಅವ್ರು ನೋಡಿ ಅದರಂತೆ ಬೆಳಿತಾರ. ಅದಕ್ಕೆ ನಮ್ಮ ನಡವಳಿಕೆ ತಿದ್ಕೊಂಡ್ರ ನಮ್ ಬರೋ ಜನರೇಷನ್ ಅದರಂತೆ ಬೆಳಿತಾರ. ನಾವ್ ಹೇಗ್ ಮಾಡ್ತೀವಿ, ಮಕ್ಕಳು ನಾವು ಏನ್ ಹೇಳ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾವ್ ಏನ್ ಮಾಡ್ತೀವಿ ಅದನ್ನ ನೋಡಿ ಕಲಿತಾರ. ಹೌದು, ನೋಡಿ ಕಲಿತಾರ. ಪ್ರತಿಯೊಂದನು ನಾವು ಹೋಗಿ ಹಿಂಗೆ ಮಾಡು ಅಂತ ಹೇಳೋ ಅಷ್ಟೇನಿಲ್ಲ. ಹೌದು ಹೌದು. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಗೆ. ಈ ಆಯುರ್ವೇದನ ನೀವು ಇನ್ನೂ ಯಾವ ತರದಿಂದ ಮುಂದುವರಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀರಾ? ನಾನು ಇದ್ರದ್ದು ಆಯುರ್ವೇದನ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಆಯುರ್ವೇದ ಪದ್ಧತಿ ಒಳಗೆ ಏನ್ ಹೇಳ್ಯಾರ, ನೀವು ನಿಮ್ ಹತ್ರ ಇರೋ ಆಯುರ್ವೇದ ವೈದ್ಯರನ್ನ ಕಂಡ್ರೆ ಅವ್ರು ನಿಮಗ್ ಸರಿಯಾದ ಸಲಹೆಯನ್ನು ಕೊಡ್ತಾರ. ಆಹಾರ ಪದ್ಧತಿ ಒಳಗಿರ್ಬಹುದು, ವಿಹಾರದೊಳಗಿರ್ಬಹುದು, ಯೋಗದಿಂದ ಇರಬಹುದು, ನಡವಳಿಕೆದಿಂದ ಇರಬಹುದು, ಅಥವಾ ಅದಕ್ಕೆ ಸರಿಯಾದ ಔಷಧ ಮಾತ್ರೆಗಳಿಂದ ಇರ್ಬೋದು, ಮಾತ್ರೆಗಳನ್ನ ಕೊಟ್ಟು ಅಥವಾ ಯೋಗದಿಂದ ಹೇಳ್ಬೋದು. ನಾನ್ ಹೇಳ್ದಂಗ ಅಭ್ಯಂಗ, ಸ್ವೇದ ಅಂತ ಹೇಳ್ತೀವಿ, ಅಂದ್ರೆ ಪಂಚಕರ್ಮ, ಶಿರೋಧಾರ, ಸ್ಟ್ರೆಸ್ಸಿಂಗ್ ಶಿರೋಧಾರ ಅಂತ ಕೊಡ್ತೀವಿ ನಾವು. ಯಾಕಂದ್ರೆ ಅಂತವನ್ನೆಲ್ಲ ಮಾಡೋದ್ರಿಂದ ಅದನ್ನ ನಿಮ್ಗೆ ಸಿಗುತ್ತದ ಆಯುರ್ವೇದದಿಂದ. ಇಂಥದನ್ನು ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದರಿಂದ ಎಲ್ಲ ನೀವು ಚಿಕಿತ್ಸೆ ತಗೋಬಹುದು ಅಂತ ಹೇಳಿ. ಈಗಿನ ತಾಯಂದ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ, ಮಕ್ಕಳನ್ನ ಬೆಳೆಸೋದ್ರಲ್ಲಾಗ್ಲಿ ಅಥವಾ ಅವ್ರಿಗೆ? ಈಗ ನಾ ತಾಯಂದ್ರೊಳಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತಂದ್ರ, ಮಕ್ಕಳು ಈಗಿನ ಜನರೇಷನ್ ನಾವೇನ್ ಹೇಳ್ತೀವಿ, ದಿ ಫಾಸ್ಟ್ ಜನರೇಷನ್, ಮೇ ಬಿ ಜೆನ್ಜಿ, ಜೆನ್-ಆಲ್ಫಾ, ಬೀಟಾ ಜನರೇಷನ್, ನಾವ್ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಅವರು ನೀವ್ ಹೇಳಿದ್ರ ಆರ್ಡರ್ ಕೊಟ್ರೆ ಕಮಾಂಡ್ ತಗೊಳ್ಳೋ ಮಕ್ಕಳಲ್ಲ. ನೀವ್ ಏನ್ ಮಾಡ್ತಿರ್ತೀರಿ ಅದನ್ನ ನೋಡಿ ಕಲಿಯೋ ಮಕ್ಕಳು. ನೀವ್ ಅವ್ನ್ಗ್ ಹೋಗಿ ಕಪ್ ಎತ್ತಿಟ್ಟು ಬಾ ಅಂತ ಹೇಳ್ಬೇಕಂದ್ರೆ ನೀವ್ ಅವ್ನ ಎದ್ರಿಗೆ ಹೋಗಿ ಕಪ್ ಎತ್ತಿಟ್ಟು ಬಂದ್ರ ಅವ ನೆಕ್ಸ್ಟ್ ಟೈಮ್ ನೀವ್ ಹೇಳ್ಲಾರ್ದ ಹೋಗಿ ಕಪ್ ಎತ್ತಿಟ್ಟು ಬರ್ತಾನ. ಸಣ್ಣ ಉದಾಹರಣೆ ಕೊಟ್ಟೆ ನಾನು. ಹಂಗ ನೀವ್ ಏನ್ ಆಹಾರ ಸ್ವೀಕರಿಸ್ತೀರಿ ಅದನ್ನ ಅವ್ರು ನೋಡ್ತಿರ್ತಾರ. ಅಂತ ಆಹಾರನ ಅವ್ರು ಸ್ವೀಕರಿಸಕ್ ಇಚ್ಛೆ ಪಡ್ತಾರ. ನಾವ ಜಂಕ್ ಫುಡ್ ತಿಂದ್ರೆ ಆಬ್ವಿಯಸ್ಲಿ ನಮ್ಮ ಮಕ್ಕಳು ನೆಕ್ಸ್ಟ್ ಅವ್ರ ಮಕ್ಕಳು ಜಂಕ್ ಫುಡ್ ತಿಂತಾರ. ಇದನ್ನ ತಿಂದ್ರ ಇದ್ರೊಳಗ ಇಷ್ಟ ಅಂಶ ನಿಮ್ಗ ಕ್ಯಾಲ್ಸಿಯಂ ಸಿಗ್ತೈತಿ, ಇದಕ್ಕ ಪೊಟ್ಯಾಷಿಯಂ ಸಿಗ್ತೈತಿ, ಇದ್ರೊಳಗಿಂದ ನಿಂಗೆ ರಕ್ತ ಹೆಚ್ಚಿಗೆ ಆಗ್ತೈತಿ, ರಕ್ತ ಶುದ್ಧಿ ಆಗ್ತೈತಿ, ಈ ಹಣ್ಣಿನಿಂದ ಹಿಂಗ ಆಗ್ತೈತಿ ಅಂತೆಲ್ಲ ಅದ್ರೊಳಗಿನ ರುಚಿಕರವಾಗಿ ನಾವು ಅಡಿಗೆ ಮಾಡಿಕೊಟ್ಟು ಅವ್ರನ್ನ ತಿನ್ನಿಸಿ ಅವ್ರಿಗೆ ಪದ್ಧತಿಗಳನ್ನ ಹೇಳಿಕೊಟ್ಟು ಅವ್ರನ್ನ ಬೆಳೆಸೋದು ಒಳ್ಳೇದು ಅಂತ ಅನ್ಸುತ್ತೆ. ಮತ್ತೆ ಯಾವುದೇ ರೀತಿಯಾದ ಮಾನಸಿಕ ಒತ್ತಡನ ಮಕ್ಕಳ ಮೇಲೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಜೊತೆ ಕುಂತು ಅದು ಏನು ಅಂತ ಬಗೆಹರಿಸ್ಕೊಳ್ಬೇಕು. ನಿಮ್ಮ ಮಗು ಎಂದ ನಿಮ್ ಹತ್ರ ಬಂದು ಅವ್ರಿಗೆ ಆಗ್ತಿರೋ ತೊಂದ್ರೆನ ಹೇಳ್ಕೊಡ್ತಾರ, ಅವತ್ತು ನಿಮ್ದು ಗುಡ್ ಪೇರೆಂಟಿಂಗ್ ಅಂದಂಗ. ಇಲ್ಲ ಅಂದ್ರೆ ಅವ್ರು ಎಲ್ಲ ಅಪ್ಪ ಅಮ್ಮಗೆ ಹೇಳೋದ್ ಬಿಡು ಅಂತ ಅವ್ರು ತಾವ ಹ್ಯಾಂಡಲ್ ಮಾಡ್ಕೋತಾರ ಅಂದ್ರೆ ನಿಮ್ಮ ಮೇಲಿನ ಭಯಕ್ಕೆ ಅವ್ರು ಹಂಗ್ ಮಾಡ್ತಾರ. ಅಂತ ಅವಕಾಶಗಳನ್ನ ಅವ್ರಿಗೆ ಕೊಡ್ಲಾರ್ದ, ಅವ್ರ ಮಾನಸಿಕ ಖಿನ್ನತೆಗೆ ಹೋಗ್ಲಾರ್ದಂಗ್ ಮಾಡಿ ಅವ್ರಿಗೆ ಪಾಲನೆ ಮಾಡ್ಬೇಕು ಅಂತ ನಾ ಕೇಳ್ಕೊಂತೇನೆ. ತುಂಬಾ ಸಂತೋಷ ಆಯ್ತು ಮೇಡಮ್. ಪ್ರತಿಯೊಂದ ಪೇರೆಂಟ್ಸ್ಗೂ ಎಲ್ಲರೂ ಇದ್ರಲ್ಲಿ ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಂ ಇದೆ ಅಂತ ಗೊತ್ತಿರೋದಿಲ್ಲ. ಬಟ್ ಈ ತರ ಹೇಳ್ಬೋದು ನಾವು,
ನೀನ್ ಇದನ್ನ ತಿನ್ನೋದ್ರಿಂದ ತುಂಬಾ ಬುದ್ಧಿವಂತ ಆಗ್ತೇ, ನೀನು ಕೂದಲು ಚೆನ್ನಾಗಿರ್ತವೆ, ನಿನ್ ಕಣ್ಣು ಶಾರ್ಪ್ ಆಗಿ ಕಾಣಿಸ್ತತಿ. ಯಾಕಂದ್ರೆ ಎಲ್ರಿಗೂ ಗೊತ್ತಿರಲ್ಲ ಇದ್ರಲ್ಲಿ ಕ್ಯಾಲ್ಸಿಯಂ ಇದೆ, ಇದ್ರಲ್ಲಿ ಪೊಟ್ಯಾಷಿಯಂ ಇದೆ, ಇದ್ರಲ್ಲಿ ಜಿಂಕ್ ಇದೆ ಅಂತ ಹೇಳ್ಬಿಟ್ಟು. ಇದು ನಾವು ಅದಕ್ಕೆ ನಾವ್ ಹೇಳ್ತೀವಿ ನಮ್ಮಲ್ಲಿ ಆಹಾರ ಅಂದ್ರೆ ಸ್ವಸ್ಥ ವೃತ್ತ ಅಂತ ಹೇಳ್ತೀವಿ ನಮ್ಮಲ್ಲಿ. ಅಂದ್ರೆ ದಿನಚರಿಗಳನ್ನಾನು ಹೇಳುತ್ತೆ ಆಯುರ್ವೇದ. ಏನ್ ಅಡಿಗೆ ಮಾಡ್ಬೇಕು, ಹೆಂಗ್ ತಿನ್ಬೇಕು, ಎಷ್ಟೊತ್ತಿಗೆ ತಿನ್ಬೇಕು, ಏನೇನ್ ತಿನ್ನಿಸ್ಬೇಕು ಅಂತ ಅದ್ರದೇ ಆದ ಒಂದು ಡಿಪಾರ್ಟ್ಮೆಂಟ್ ಅಂತ ಇರ್ತದ. ನೀವು ನಾನ್ ಹೇಳೋದೇನಂದ್ರ ಹಂಗ ವೈದ್ಯರನ್ ಕಂಡ್ರಿ ಅಂದ್ರ ಅಥವಾ ಅವ್ರು ನಿಮ್ಗೆ ಬೇಕಾದಂಗ್ ತಿಳಕ್ ಹೇಳ್ತಾರ, ಔಷಧನ ಕೊಡ್ಬೇಕು ಅಂತ ಏನಿಲ್ಲ ಆಯುರ್ವೇದ ಒಳಗ. ನೀವ್ ಅವ್ರನ್ನ ಕಂಡ್ರಿ ಅಂದ್ರ ಸ್ವಸ್ಥವಾಗಿ ಇರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನೀವ್ ಕೇಳಿದ್ರ ಅವ್ರ ಇದನ್ನ ನಿಮ್ಗೆ ಎಲ್ಲಾ ಹೇಳ್ತಾರ. ಅವಾಗ ಅವರೇ ಹೇಳ್ತಾರ ನಿಮ್ಗೆ ಇದ್ರೊಳಗೆ ನಿಮ್ಗೆ ಕ್ಯಾಲ್ಸಿಯಂ ಇರ್ತೈತಿ, ಇದಕ್ ರಕ್ತ ಹೆಚ್ಚಾಗ್ತೈತಿ, ಇದಕ್ ಪಿತ್ತ ಕಡಿಮೆ ಆಗ್ತೈತಿ, ಇದರಿಂದ ನಿಮಗ ಅಸಿಡಿಟಿ ಹೋಗ್ತೈತಿ ಅಂತ ತಿಳಿಸ್ಕೊಡ್ತಾರ. ಅದನ್ನ ನೀವು ಕಾಣ್ರಿ ವೈದ್ಯರನ್ನ. ಅದನ್ನು ನಾವು ಮಾಡ್ಬೋದು. ಮನೇಲಿ ಮಕ್ಕಳಿಗೆ ಊಟ ಮಾಡಿಸುವಾಗ್ಲೂ ಕೂಡ ಅವ್ರಿಗೆ ಹೇಳ್ಬೇಕಂದ್ರೆ ಏನೋ ನೋಡು ತಾತ ಕನ್ನಡಕ ಹಾಕೋತಾರೆ, ನೀನ್ ಊಟ ಮಾಡಿದ್ರೆ ನೀ ಇದನ್ನ ತಿನ್ನೋದ್ರಿಂದ ನಿನ್ ಕನ್ನಡಕ ಬರಲ್ಲ, ನಿನ್ ಕಣ್ಣು ತುಂಬಾ ಚೆನ್ನಾಗಿರುತ್ತೆ, ನೀನ್ ಗಟ್ಟಿಯಾಗಿರ್ತೀಯ, ನೀನು ಈ ತರ ನಾವು ಪ್ರತಿಯೊಂದು ಹೀಗೆ ಏನೋ ಹೇಳಿ ನಾವು ಮಕ್ಕಳಿಗೆ ಆ ತರ ನಾವು ಊಟ ಮಾಡಿಸ್ಬೋದು ಅಂತ ಹೇಳ್ತೀನಿ. ಮೇಡಮ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಒಂದು ವೈದ್ಯ ದಿನಾಚರಣೆಗೋಸ್ಕರ ನಾನೊಬ್ಬರ ಡಾಕ್ಟರ್ನ ಇಂಟರ್ವ್ಯೂ ಮಾಡಬೇಕು ಅಂತ ಅಷ್ಟೇ ಅನ್ಕೊಂಡಿದ್ದೆ. ಬಟ್ ಇವಾಗ ನನ್ಗದು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ವಿಷಯಗಳನ್ನ, ಆಯುರ್ವೇದ ತುಂಬಾ ಒಳ್ಳೇದು, ಅದು ಮೆಡಿಸಿನ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ, ಇಷ್ಟು ಮಾತ್ರ ನಮ್ಗೆ ಅದ್ರ ಬಗ್ಗೆ ಗೊತ್ತಿತ್ತು. ಆದ್ರೆ ಇವತ್ತು ನಿಮ್ಮ ಜೊತೆ ಮಾತಾಡಿದಾಗ ತುಂಬಾ ಖುಷಿ ಅನ್ಸುತ್ತೆ. ಬಹಳಷ್ಟು ವಿಷಯಗಳನ್ನು ಅದು ಎಷ್ಟು ಅಂತ ಹೇಳೋಕಿಲ್ಲ. ಆಮೇಲೆ ತುಂಬಾ ಸೌಮ್ಯತೆಯಿಂದ ಪ್ರತಿಯೊಂದನ್ನು ನೀವು ವಿವರಿಸಿದ್ದೀರಾ. ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮ ಇಷ್ಟು ಬಿಜಿ ಶೆಡ್ಯೂಲ್ ಅಲ್ಲಿ ನನಗೊಂದಿಷ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನನಗೂ ಇದನ್ನೆಲ್ಲ ತಿಳಿಸ್ಕೊಟ್ಟು ಜನರಿಗೆ 4 ಜನರಿಗೆ ಅದರಿಂದ ಮಾಹಿತಿ ಹೋಗಿ ಆಯುರ್ವೇದ ಮಹತ್ವನ ಅವ್ರು ತಿಳ್ಕೊಂಡು ಅದನ್ನ ಅನ್ನೋದು ನನ್ನ ಇಚ್ಛೆ ಇತ್ತು. ಅದಕ್ಕೆ ನೀವು ನನಗೆ ಕೇಳ್ಕೊಂಡ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗಷ್ಟೇ ಆಭಾರಿಯಾಗಿದ್ದೇನೆ. ನಮಸ್ತೆ. ಥ್ಯಾಂಕ್ ಯು.